మహానుభావులు అందరికీ నా వందనాలు. సమయాభావంగా తక్కువలో ముగిస్తున్నాను. భగవద్గీతలో ముఖ్యమైన మాట యోగి బావ అర్జున పత్తిసారి చెప్పింది. ప్రతి ఒక్కరూ మీ పేరు ముందు యోగి బావ పెట్టుకోండి. యోగి బావ రుద్రారెడ్డి, యోగి బావ కృష్ణప్ప, యోగి బావ గోవిందరావు సారు, యోగి బావ పంపారెడ్డి అని మీరే మీ పేరు ముందు యోగి బావ పెట్టుకోవాలా. పెట్టుకొని మీరు యోగి కావాలా, ఋషి కావాలా, రాజర్షి కావాలా, బ్రహ్మర్షి కావాలా. మీ గురి అది. పట్టు పట్టరాదు, పట్టి విడవరాదు. పట్టు పట్టి నేని బిగియ పట్టవలయు, పట్టి విడట కంటే పడి చచ్చుట మేలయ్యా అంటాడు. ఏమన్నా అర్థం చేసుకోండి. మనం ధ్యానం అనే పట్టు పట్టినాము. చర్మచక్షు ఉంది, ఈ కన్ను మూసేస్తే మనోచక్షు వస్తుంది. శ్వాస మీద ధ్యాస పెడితే మనోచక్షు పోతుంది, దివ్యచక్షు వస్తుంది. దివ్యచక్షుతో చూసిందంతా మళ్ళీ జ్ఞానచక్షుతో దాన్ని తెలుసుకొని ఇవన్నీ కండ్లు పొందాలి. మనలో 6 దేహాలు ఉన్నాయి. కనిపించే దేహం ఒకటే కాదు, లోనున్న 6 దేహాలు మనం చూసుకోవాలి. అది మన గురి. మనలో కుండలిని శక్తి ఉంది, దాన్ని పైకి లేపుకోవాలా ధ్యానము ద్వారా. సిద్ధులు ఉన్నాయి, శక్తులు ఉన్నాయి. ఏమైతే ఉంది దిగువచ్చిన దేవుడు నువ్వే, దేవత నువ్వే. ఇంతకన్నా ఎవరు ఎక్కువ చెప్పరు. కాకపోతే నువ్వు సాధన చేయాలా, ఆచరణలో ఉండాలా. అందరినీ పండితగా సమాధానం అంటే ఏమి? అందరినీ సమానంగా చూడు, సమానంగా భావించు. కోడి మేక చేపను కూడా నీ పుట్టలో వేసుకునే కాదు ఉండేవి. ఇరుగు వాళ్ళని, పొరుగు వాళ్ళని, ప్రతి జంతువుని, ప్రతి పక్షిని, ప్రతి వృక్షాన్ని అన్నింటినీ ప్రేమిస్తే లవాల్ సర్వాల్. ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಪತ್ರಿ ಅಮ್ಮಗಾರಿಗೆ, ಮೇಲ ಕೂತಿರುವ ಮಾಸ್ಟರ್ಗಳೆಲ್ಲರಿಗೂ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸೃಷ್ಟಿದಲ್ಲಿ, ವಿಶ್ವದಲ್ಲಿ ಯಾವ ಶಕ್ತಿ ಚೈತನ್ಯ ಇದೋ ಅದೇ ನಮ್ಮಲ್ಲಿನೂ ಇದೆ. ಅದೇ ತಿಳಿಸ್ಕೋಬೇಕಂದ್ರೆ ನಮ್ಮ ಒಳಗಡೆ ನಾವು ಹೋಗ್ಬೇಕು. ಎಷ್ಟೆಷ್ಟು ನಾವು ಒಳಗಡೆ ಹೋಗಿದ್ದೀವೋ ಅಷ್ಟ ದಿವ್ಯ ಗುಣಗಳನ್ನು, ಆ ಭಗವಂತನಲ್ಲಿರುವ ಆ ದಿವ್ಯ గుణಗಳನ್ನು నమ్మల్ని తెలుసుకోగలుగుతాం. కాబట్టి ఎక్కువ ధ్యానం చేయండి, భగవంతునిగా మారಬೇಕು అవ్వాలి. కాబట్టి 2 మాటలు ముగిస్తూ ఉన్నాను. ಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಮತ್ತು ಸ್ವರ್ಣಮಾಲಾ ಪತ್ರಿಜಿ ಅವರಿಗೂ ಮತ್ತು ಸದಾನಂದ ಯೋಗಿಗಳಿಗೂ, ಹಿರಿಯ ಗುರುಗಳಾದವರಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಬಂದ ಆತ್ಮಬಂಧುಗಳಿಗೂ ಮತ್ತು ಈ ವೇದಿಕೆ ಮೇಲೆ ಆಸೀನರಾದ ಹಿರಿಯ ಮಾಸ್ಟರ್ಗಳಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಮಾಸ್ಟರ್ ಸಿರುಗುಪ್ಪ ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರದ 19ನೇ ವಾರ್ಷಿಕೋತ್ಸವ ಫೆಬ್ರವರಿ 9ನೇ ತಾರೀಕು ನಡೆಯಲಿದೆ. ಬಳ್ಳಾರಿ ಲೋಕಲ್ ಮಾಸ್ಟರ್ಸ್ ಮತ್ತು ಧ್ಯಾನ ಕೇಂದ್ರಗಳು ಮತ್ತು ಬಳ್ಳಾರಿ ಸುತ್ತಲಿರುವ ಎಲ್ಲ ಹಳ್ಳಿಗಳಲ್ಲಿರುವ ಎಲ್ಲ ಧ್ಯಾನ ಕೇಂದ್ರಗಳ ಮಾಸ್ಟರ್ಸ್ ಎಲ್ಲರೂ ಬಂದು ಸಿರುಗುಪ್ಪ ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರದ 19ನೇ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಸ್ಕೊಳ್ಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ, ಹಾಗೆ ನಿಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಅವರ ಚೈತನ್ಯಕ್ಕೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ಕೆ ಭಾಗಿಗಳಾಗೋದು ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ಪತ್ರಿಜಿಯವರು ನಮಗೆ ಎಲ್ಲರಿಗೂ ಪ್ರತಿನಿತ್ಯ ಹಬ್ಬ ಮಾಡ್ಕೊಳ್ಳಿ, ಪ್ರತಿನಿತ್ಯ ವಿಜೃಂಭಣೆ ಮಾಡ್ಕೊಳ್ಳಿ ಅಂತ ನಮಗೆ ಇಂಥ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ನೀವೆಲ್ಲರೂ ಸೇರಿ ಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಭೂಮಿ ಮೇಲೆ ಆನಂದವಾಗಿ ಜೀವಿಸೋದಕ್ಕೆ ಏನು ಬೇಕು, ಜೀವನ ಅಂದ್ರೆ ಏನು ಅನ್ನೋದನ್ನ ನಮ್ಮೆಲ್ಲರಿಗೂ ಕಲಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಸರಳವಾದಂತ, ಸುಲಭವಾದಂತ ಧ್ಯಾನ ಮಾರ್ಗನ ನಮಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ದಿ ಅಂದ್ರೆ ಒಳಗಡೆ, ಯಾಣ ಅಂದ್ರೆ ಪ್ರಯಾಣ. ನಮ್ಮ ಒಳಗಡೆ ಪ್ರಯಾಣ. ನಾವು ಅಂತರ್ ಪ್ರಯಾಣ ಮಾಡಿದ್ರೆ ನಾವು ಯಾರು ಅಂತ ತಿಳ್ಕೊಳ್ತೀವಿ. ನಮ್ಮ ಬಂದಿರೋ ಪರ್ಪಸ್ ಆಫ್ ಲೈಫ್ ಏನು ಅಂತ ತಿಳ್ಕೊಳ್ತೀವಿ. ಅದನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಈ ಭೂಮಿ ಮೇಲೆ ನಾವೆಲ್ಲರೂ ಜನ್ಮ ತಗೊಂಡಿರೋದು. ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ? ಬಾಹ್ಯ ಪ್ರಪಂಚನ ನೋಡ್ತಾ ಇದ್ದೀವಿ. ಬಾಹ್ಯ ಪ್ರಪಂಚದಲ್ಲಿ ಇರೋದೇ ನಮ್ಮ ಕಣ್ಣು ಕಾಣೋದೇ ನಾವು ಸತ್ಯ ಅಂತ ತಿಳ್ಕೊಳ್ತಾ ಇದ್ದೀವಿ. ಇದು ಸತ್ಯ ಅಲ್ಲ.
ಕ್ಷಣಿಕ ಸುಖನ ನಾವು ಅನುಭವಿಸೋದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಟು ನಾವು ಶಾಶ್ವತವಾದಂತ ಸುಖನ ಅನುಭವಿಸೋದಕ್ಕೆ ಪತ್ರಿಜಿಯವರು ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸ್ತಾ, ಮಾತಾಡುವಂತ ವಿಷಯ ಸಾಕಷ್ಟಿದೆ, ಆದ್ರೆ ಸಮಯ ಇಲ್ಲದೆ ಇರೋದ ಕಾರಣ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಾರ್ಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ. ಎಷ್ಟೋ ಅನುಭವಗಳು, ಎಷ್ಟೋ ಸೇವೆಯನ್ನು ಸಾರ್ ಸಲ್ಲಿಸುತ್ತಿದ್ದಾರೆ. ಇವಾಗ ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದ ಅಧ್ಯಕ್ಷರಾಗಿರ್ತಂತ ಶ್ರೀಮತಿ ಗೀತಾ ಮೇಡಮ್ ಅವರು ಅವರೊಂದು 2 ನುಡಿಗಳನ್ನು ತಿಳಿಸ್ಕೊಡ್ಬೇಕಾಗಿ ವಿನಂತಿ. ಜೋರಾಗಿ ನಮ್ಮ ಗುರುಗಳಿಗೆ ಜೋರಾಗಿ, ಸುಭಾಷ್ ಪತ್ರಿಜಿ ಸರ್ ಅವ್ರಿಗೆ ಜೋರಾಗಿ, ಅಮ್ಮ ಪತ್ರಿ ಮೇಡಮ್ ಅವ್ರಿಗೆ. ಇದೇ 2 ವರ್ಷ ಕೆಳಗಡೆ ಅಮ್ಮ ಬಂದು ಓಪನಿಂಗ್ ಮಾಡಿದ್ದಾರೆ. ಎಷ್ಟೋ ಆನಂದವಾಗಿ ಅದ್ಧೂರಿಯಾಗಿ ಓಪನಿಂಗ್ ನಡೆದಿದೆ. ಇಲ್ಲಿ ಹೋಗಿದ್ದ ವರ್ಷನೂ ನ್ಯೂಟನ್ ಸಾರ್ ಅವ್ರು ಬಂದಿದ್ರು. ತುಂಬಾ ಅದ್ಧೂರಿಯಾಗಿ ನಡೀತು. ಮತ್ತೆ ಇಂಥ ಒಂದು ಪಿರಮಿಡ್ ಬರ್ಬೇಕಂದ್ರೆ ಕಾರಣ ಸ್ಥಳ, ದಾನಿಗಳು ಬೇಕಾಗಿತ್ತು. ಮತ್ತೆ ಅಂತ ಒಂದು ಸ್ಥಳನ PSSMಗೆ ದಾನ ಮಾಡಿರುವಂತಹ ವೆಂಕಟೇಶ್ ತಾತ ಅವ್ರನ್ನ, ಅವ್ರ ಫ್ಯಾಮಿಲಿನ ಜೋರಾಗಿ ಚಪ್ಪಾಳೆ ಮೂಲಕ ಕೃತಜ್ಞತೆ ಹೇಳೋಣ. ಇನ್ನ ಜೋರಾಗಿ ಒಂದು ಮೇಗಾ ಪಿರಮಿಡ್ ಅಮ್ಮ ಶಕ್ತಿ ಬರಕ್ಕೆ ಕಾರಣಭೂತರ ಅವ್ರ ಫ್ಯಾಮಿಲಿಗೆಲ್ಲ ಚಾರ್ಜ್ ಮಾಡೋಣ. ಒಬ್ಬರು ದಾನ ಮಾಡಿದ್ರೆ ನೋಡ್ರಿ ಎಂತ ಒಂದು ಅದ್ಭುತವಾದ ಪಿರಮಿಡ್ ಬಂದಿದ್ದು. ಮತ್ತೆ ಆ ಪಿರಮಿಡ್ ಬರಕ್ ಕಾರಣ, ಇಷ್ಟು ದೊಡ್ಡ ಪಿರಮಿಡ್ ಬರ್ಬೇಕಂದ್ರೆ ಸಾಮಾನ್ಯ ವಿಷಯನ? 10 ಲಕ್ಷದಿಂದ 10 ರೂಪಾಯಿ ಕೊಟ್ಟಿದ್ದವ್ರುಗಳ ಈ ದಿನ ಈ ಕ್ಷಣದಲ್ಲಿ ಸಿರಿಸು ಬಗ್ಗಿಸಿ ಅವ್ರಿಗೆ ಪಾದಾಭಿವಂದನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಗೆ ಗೊತ್ತು, ಎಷ್ಟೋ ಜನ ತಿರುಪತಿಗೆ ಅಂತೇಳಿ ಇಟ್ಟಿದ್ದ ಹುಂಡಿನ ಕೂಡ ತೆಗೆದು ಅಮ್ಮ ಶಕ್ತಿಗೆ ಕೊಟ್ಟಿದ್ದಾರೆ. ಇದನ್ನಲ್ಲಿ ಹೇಳ್ಬೇಕಾದ್ರೆ ಏನು ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ ಅವ್ರಿಗೆ, ಪಿರಮಿಡ್ ಅಂದ್ರೆ ಗೊತ್ತಿಲ್ಲ. ಜರ್ಮನಿನಲ್ಲಿ ಇರ್ತಾರೆ ಕೋಕಿಲಾ ಮೇಡಮ್ ಅವರ ತಮ್ಮನ ಮಗಳು. ಒಂದ್ ದಿವಸ ನಾವು ಕಿಂಗ್ ಚಾಂಬರ್ಗೆ ಸ್ಟೇರ್ ಗೇಜ್ ಮಾಡ್ಬೇಕಂದ್ರೆ ಹಣ ಬೇಕು. ನಾವಿನ್ನ ಮಾತಾಡ್ತಾ ಇದ್ದೀವಿ, ಅವ್ರು ಕೋಕಿಲಾ ಮೇಡಮ್ ಅವರು ಒಂದು ಫೋನ್ ಮಾಡಿದ್ರು, ಗೀತಾ ಮೇಡಮ್ ಬಂದಿದ್ದಾರೆ ಮಾತಾಡ್ತಿದೀವಿ ಅಂತ ಹೇಳಿ. ಕೊಡ್ರಿ ಅಂದ್ರೆ ಹಿಂಗ ಕಲೆಕ್ಷನ್ಗೋಸ್ಕರ ಓಡಾಡ್ತಿದೀವಮ್ಮ ಅಂತ ಹೇಳಿದ್ವಿ. ಹೌದಾ, ನಾನೇನೇನು ಸೇವೆ ಮಾಡಿದ್ರಿ ಹೇಳ್ರವ್ವ ಅಂದ್ರು. ಏನಿಲ್ಲ, ಸ್ಟೇರ್ ಗೇಜ್ಗೋಸ್ಕರ ಬಂದಿದ್ದಾರೆ ಅಂದ್ರು. ಎಷ್ಟು ಆದಂದ್ರೆ ಅದು 1,80,000 ಅಂದಿವಿ. ವಿತಿನ್ ಹಾಫ್ ಅನ್ ಅವರ್ ನಲ್ಲಿ ಜರ್ಮನಿನಿಂದ ಕಳಿಸಿದ್ದಾರೆ. ಪಿರಮಿಡ್ ಗೊತ್ತಿಲ್ಲ, ಇದು ಏನ್ ಸ್ಥಳ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವ್ರನ್ನ. ಆದ್ರೆ ಅವ್ರು ಮಾಡಿದ್ದು ದಾನ ಇವತ್ತು ಜರ್ಮನಿನಲ್ಲಿ PSS ನಲ್ಲಿ ಫಸ್ಟ್ ಧ್ಯಾನ ಆಗಿದ್ದಾರೆ ಅವರು. ನೋಡ್ರಿ, ದಾನ ಮಾಡಿದ್ರೆ ಎಷ್ಟು ಅದ್ಭುತವಾದ ಸ್ಥಿತಿಗೆ ಬೆಳಿತೀವಿ ಅಂತ ಹೇಳಿ ಪತ್ರಿ ಸಾರ್ ಹೇಳಿದ್ದಾರೆ ತಾನೆ. ಹೀಗೆ ಹೇಳ್ತಾ ಹೋಗ್ಬೇಕಂದ್ರೆ ಬಳ್ಳಾರಿ ಮಾಸ್ಟರ್ಸ್ ನಿಂದ ಆಂಧ್ರ, ಕರ್ನಾಟಕ, ತಮಿಳುನಾಡು, ಫಾರಿನ್ ನಿಂದ ಇವೆಲ್ಲದಿಂದ ಹಣ ಹೆಸರುಗಳು ಹೇಳ್ತಾ ಹೋದ್ರೆ ಒಂದ್ ದಿವಸ ಎಲ್ಲ ಬೇಕ್ರಿ ಅಂತ ಅವ್ರು ಎಲ್ಲರೂ ಫಂಡ್ ಕೊಟ್ಟು ಈ ಅದ್ಭುತವಾದ ಶಕ್ತಿ ಕ್ಷೇತ್ರನ ಇಲ್ಲಿ ಇದೆ ಅಂದ್ರೆ ಆ ದಾನಿಗಳ ಅವ್ರನ್ನ ಕೂಡ ಕೃತಜ್ಞತೆ ಹೇಳ್ಬೇಕಾದ್ರೆ ನಾವು ಜೋರಾಗಿ ಅಂತ ಧ್ಯಾನಿಗಳಿಗೆ ಎಲ್ಲರಿಗೂ ನಾವು ಕೃತಜ್ಞತೆ ಹೇಳೋಣ. ಸುಧಾಕರ್ ಸಾರ್ ಅಂತ ಹೇಳಿ ಚಳಿಕೇರಿ ಮಾಸ್ಟರ್ ಅವ್ರು ಬಂದೇ ಇಲ್ಲ ಇಲ್ಲಿ ಹೆಂಗ್ ನಡೀತೈತೆ ಅಂಬದು ಗೊತ್ತಿಲ್ಲ ಅವ್ರಿಗೆ. ಹೋಗಿ ಕೇಳಿದ ತಕ್ಷಣ 25,000 ಕೊಟ್ಟು ಅವರೇ ಸ್ವಯಂವಾಗಿ ಗಂಡ ಹೆಂಡತಿ ನಮ್ಗೆ ಊಟನ್ನ ಬಡಿಸಿ ಎಲ್ಲ ನಾವು ಟ್ರಸ್ಟ್ ಅವರೆಲ್ಲ ಹೋಗಿದ್ವಿ, 6-7 ಜನ ಹೋಗಿದ್ವಿ. ಎಲ್ಲರನ್ನ ಬಡಿಸು ಅವರಾಗಿ ಫ್ಯಾಕ್ಟ್ರಿ ಕರ್ಕೊಂಡೋಗಿ ಅಮ್ಮ ಶಕ್ತಿಗೆ ಒಂದು ಡೋರ್ ನಿಂದ ಒಂದು ವಿಂಡೋ ನಿಂದ ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಇನ್ನ ಪಿರಮಿಡ್ ನೋಡಿದ್ದಿಲ್ಲ ಅವರು. ಮತ್ತೆ ಅಂತವ್ರಿಗೆ ನಾವು ನೆನ್ಸ್ಬೇಕಲ್ವಾ, ಇಂಥ ಕ್ಷಣನಲ್ಲೇ ಅಲ್ವಾ ನಾವು ಅವ್ರನ್ನ ಕೃತಜ್ಞತೆ ಹೇಳೋದು, ಹೌದಲ್ವಾ? ಮತ್ತೆ ಅವ್ರಿಗೂ ಸುಧಾಕರ್ ಸರ್ ಫ್ಯಾಮಿಲಿಗೆಲ್ಲ ನಾವು ಕೃತಜ್ಞತೆ ಹೇಳೋದು. ಈ ತರ ಹೇಳ್ತಾ ಹೋದ್ರೆ ನಿಜವಾಗ್ಲಂದ್ರೆ ಕೋಕಿಲಮ್ಮ ಅಮ್ಮಂದ್ ಹೈಯೆಸ್ಟ್ 18 ಲಕ್ಷ ಇಟ್ಟಿದ್ದಾಳೆ ಇದರಲ್ಲಿ. ಒಂದ್ ದಿವಸನೂ ಈ ತರ ಬರಲ್ಲ, ಒಂದು ಶಾಲ್ ಹಾಕೊಂಬಲ್ಲ ನಮ್ಮ ಹತ್ರ. ಅಲ್ಲಿ ಕುಂತಿದ್ದಾಳೆ, ಬರ್ಕೊಂತಾಳೆ, ಹೋಗ್ಬಿಡ್ತಾಳೆ ಅಮ್ಮ. ಯಾಕ ಆ ತರ ಹೇಳ್ಬೇಕಂದ್ರೆ ಪತ್ರಿ ಸಾರ್ ಹೇಳಿದ್ದಾರೆ ಕೃತಜ್ಞತೆ ಭಾವನೆ ಇರ್ಬೇಕು ಅಂತ ಹೇಳಿ. ಅವರ್ನಿಂದ ಒಂದು 10 ರೂಪಾಯಿಗಳು ಯಾರು ಕೊಟ್ಟಿದ್ದಾರೆ ಗೊತ್ತಾ ರೀ? ಸಿರಿವಾರನಲ್ಲಿ ಒಬ್ಬ ಮನೆಯಲ್ಲಿ ಕೆಲಸ ಮಾಡೋರು ಕೊಟ್ರು. ಅದು ಯಾವ ತರ ತಂದು ಕೊಟ್ರು ಗೊತ್ತಾ? ಕಣ್ಣಾಗ ನೀರ್ ಬರ್ತಿದ್ದಾವೆ. ನಾನು ಅಮ್ಮ ಶಕ್ತಿಗೆ ಏನನ್ನ ಕೊಡ್ಬೇಕು ಅಂತ ಆಶೆ ಬರ್ತಾ ಇದೆ ಮೇಡಮ್ ಅಂದ್ರೆ ಅವ್ರ ಕಾಲ್ ಮುಗಿದೀನಿ ನಾನು.
ಅದು ಮನಸ್ಸಿನಿಂದ ಬಂದಿದೆ ನೋಡ್ರಿ. ದಾನ ಮಾಡ್ಬೇಕು 10 ರೂಪಾಯಿ, ಅದು ಯಾವ ತರ ಕೊಡ್ಬೇಕು? ಕೃಷ್ಣ ಹತ್ರ ಹೋಗಿ ಕುಚಲ ಆ ತಂದಿತ್ತು, ಏನಂತಾರೆ ಅದು ಅವಲಕ್ಕಿ, ಹೆಂಗ್ ಕೊಡ್ಬೇಕು ಅಂತ ಯೋಚನೆ ಮಾಡಿದಾರೋ, ಆ ತಾಯಿ 10 ರೂಪಾಯಿ ಕೊಡಕ್ಕೆ ಹೆಂಗ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ದು. ಆದ್ರೆ ಆ 10 ರೂಪಾಯಿನ 10 ಲಕ್ಷ ತರ ಭಾವನೆ ಮಾಡಿ ತಗೊಂಡಿವಿ. ಆ ತಾಯಿ ಬುಕ್ಕಿಸ್ಕೊಂಡು ಒಂದೇ ವಾರನಲ್ಲಿ 10,000 ಮಾಡಿ ತಂದು ಕೊಟ್ಟಿದ್ದಾರೆ. ಮತ್ತೆ ಇಂಥವ್ರನ್ನೆಲ್ಲ ನಾವು ನೆನ್ಸ್ಕೋಬೇಕು ತಾನೆ. ಯಾವಾಗ ನೆನ್ಸ್ಕೋಬೇಕು? ಕೃತಜ್ಞತೆ ತೋರಿಸ್ತಾ ಹೋಗ್ಬೇಕು ಅಂತಾರೆ ಪತ್ರಿ ಸರ್, ಹೌದಲ್ವಾ? ಮತ್ತೆ ಈ ದಿನ ಈ ತರ ನಾವು ನೋಡ್ತಾ ಇದೀವಿ ಪಿರಮಿಡ್ ನ, ಅದರ ಹಿಂದೆಗಡೆ ಎಷ್ಟೋ ಶ್ರಮ ಪಟ್ಟಿದ್ದಾರೆ, ಹೌದಾ? ಸುದರ್ಶನ್ ಸರ್, ಶಿವಪ್ಪ ಸರ್, ಕೃಷ್ಣಪ್ಪ ಸರ್, ವೆಂಕಟರಮಣಪ್ಪ ಸರ್, ಅವ್ರ ಫ್ಯಾಮಿಲಿ ಎಲ್ಲ ಇಡೀ ಎಲ್ಲ ಅವ್ರ ಫ್ಯಾಮಿಲಿಗಳು ಪಕ್ಕಗಿಟ್ಟು ಅವರೆಲ್ಲ ಸೇವೆ ಮಾಡಿದ್ರೇನೆ ಇವತ್ತು ಅಮ್ಮ ಶಕ್ತಿ ಬಂದಿದೆ. ಅಂತವರೆಲ್ಲರೂ ಈ ಒಂದು ಅದ್ಭುತ ಶಕ್ತಿ ಕ್ಷೇತ್ರ ಬರ್ಬೇಕಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಪತ್ರಿ ಸಾರ್ ಏನ್ ಅನ್ಕೊಂತಾರೋ ಅದು ಮಾಡಿಸಿ ತೋರ್ಸೋರು ಪತ್ರಿ ಸಾರ್. ಅವತ್ತು ಬಂದ್ರು, ಅಮ್ಮ ಶಕ್ತಿದು ಒಂದು ಭೂಮಿ ಪೂಜೆ ಮಾಡಿದ್ರು. ಎಷ್ಟೋ ಅದ್ಧೂರಿಯಾಗಿ ಆ ಭೂಮಿ ಪೂಜೆ ನಡೀತು. ಮತ್ತೆ 2ನೇ ಸಾರಿ ಬಂದ್ಮೇಲೆ ಅವ್ರ ತಾಯಿ ಹೆಸರು ಮೇಲೆ ಸಾವಿತ್ರಮ್ಮ ನಿತ್ಯ ಅನ್ನದಾನ ಅಂತ ಹೇಳಿ ಅವರೇ ಸ್ವಯಂವಾಗಿ ಹಾಲನ್ನ ಉಗಿಸಿ ಅವತ್ತಿನಿಂದ ನಿತ್ಯ ಅನ್ನದಾನ ನಡೀತಾ ಇದೆ ಈ ಕ್ಷಣ ತನಕ. ಹಾಗೆ ಮತ್ತೆ ಅವ್ರು 3ನೇ ಸಾರಿ ಬಂದ್ರು. 3ನೇ ಸಾರಿ ಬಂದು ಒಂದು ಇದು ವರ್ಲ್ಡ್ ಹೀಲಿಂಗ್ ಪಿರಮಿಡ್ ಆಗುತ್ತೆ, ಪ್ರತಿ ಒಬ್ಬ ಮಾಸ್ಟರ್ಸ್ ಇಲ್ಲಿ ಬರ್ತಾರೆ, ಫಾರಿನ್ ನಿಂದ ಎಲ್ಲರೂ ಬರ್ತಾರೆ ಇಲ್ಲಿ ಅಂದ್ರು. ಇದು ಇವಾಗ ಕೇವಲ ಬಳ್ಳಾರಿಗೆ, ಸಂಗನಕಲ್ಗೆ, ಶಿವಾಲಯ ಮಾತ್ರ ಸ್ಥಿಮಿತ ಅಲ್ಲ, ಪ್ರಪಂಚಕ್ಕೆ ಸ್ಥಿಮಿತ ಆಗಿದೆ ಅಮ್ಮ ಶಕ್ತಿ ಪಿರಮಿಡ್. ಇನ್ನ ಬೆಳಿಬೇಕು ಅಮ್ಮ ಶಕ್ತಿ ಪಿರಮಿಡ್. ನಿಮ್ಮಂತವರೆಲ್ಲ ಧ್ಯಾನಿಗಳ ಸಹಾಯ ಸಹಕಾರನೇ ಅಮ್ಮ ಶಕ್ತಿ ಇದೆ. ಮತ್ತೆ ನಿಮ್ಮೆಲ್ಲರಿಗೂ ಅಂತ ದಾನಗಳು ಮಾಡಿದ್ದವ್ರಿಗೆ, ಆ ಒಂದು ಎನರ್ಜಿ ಕೊಟ್ಟಿದ್ದವ್ರಿಗೆ ಎಲ್ಲರಿಗೂ ಈ ಕ್ಷಣದಲ್ಲಿ ಈ ವೇದಿಕೆ ಮುಂದೆ ಸಿರಿಸು ಬಗ್ಸಿ ಪ್ರತಿ ಒಬ್ಬರಿಗೆ ನಾನು ಪಾದಾಭಿವಂದನೆ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ನಿಜವಾಗ್ಲೂ ಕೃತಜ್ಞತೆ, ತುಂಬಾ ಆನಂದ ಅನಿಸುತ್ತೆ. ಯಾಕಂದ್ರೆ ಇಂಥ ಹತ್ರ ಒಂದು ಚಿಕ್ಕ ಅಳಿಲು ಸೇವೆ ಮಾಡ್ತಾ ಇದೀವಿ, ಸೇವಕಿ ನಾನು ಇಲ್ಲಿ ಅಂತ ಒಂದು ಸೇವಾ ಭಾಗ್ಯ ಕೊಟ್ಟಿದ್ದಕ್ಕೋಸ್ಕರ ಆ ಮಾಸ್ಟರ್ಸ್ ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ, ತುಂಬಾ ಹೃದಯಪೂರ್ವಕವಾಗಿ ಇನ್ನ ಅದ್ಧೂರಿಯಾಗಿ ನಡ್ಬೇಕಂತ ಹೇಳಿ ಬಯಸ್ತಾ ನಿಮ್ಮೆಲ್ಲರಿಗೂ ಕೃತಜ್ಞತೆ ಹೇಳ್ತಾ, ಈ ಅವಕಾಶ ಕೊಟ್ಟಿದ್ದ ಪ್ರತಿ ಒಬ್ಬರಿಗೂ, ಮತ್ತೆ ಗುರುಗಳು, ಇಸ್ಕಾನ್ ಭಗವದ್ಗೀತಾ ಅಂದ್ರೆ ಪತ್ರಿ ಸರ್ ಹೇಳೋ ಪ್ರತಿ ಒಂದು ಅಕ್ಷರ ಭಗವದ್ಗೀತಾದಲ್ಲಿದೆ ಸರ್. ಭಗವದ್ಗೀತಾ ಸುಮ್ನೆ ಮನೆಗೆ ಇಟ್ಕೊಂಬೋದಲ್ಲ, ಓದೋದಲ್ಲ, ಅದು ಆಚರಣೆ ಮಾಡಿ ಅಂತ ಹೇಳಿ ಪತ್ರಿ ಸರ್ ಹೇಳ್ತಾರೆ. ಅಂತ ಒಂದು ಭಗವದ್ಗೀತಾನೆ ಸೃಷ್ಟಿನೇ ಮಾಡಿ ಆ ಒಂದು ರೆಕಾರ್ಡ್ ಮಾಡಿದ್ದ ಗುರುಗಳು ಇವತ್ತು ಹೇಳ್ತಾ ಇದ್ರೆ ನಿಜವಾಗ್ಲೂ ಪತ್ರಿ ಸರ್ ಅವ್ರ ಒಳಗಡೆ ಹೋಗಿ ಮತ್ತೆ ಭಗವದ್ಗೀತೆ ಹೇಳಿಸ್ತಾ ಇದ್ದಾರೆ. ಇವಾಗನ್ನ ನಾವು ಓದೋಣ, ಇವಾಗನ್ನ ಆಚರಣೆ ಮಾಡೋಣ ಅನ್ನಿಸ್ತು ನಮ್ಗೂ. ಮತ್ತೆ ಅದೇ ತರ ಗೋವಿಂದರಾಜು ಸರ್ ಅದ್ಭುತವಾದ ಜ್ಞಾನ ಅವರು ಕೊಟ್ಟಿದ್ರು. ಮತ್ತೆ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಜ್ಞಾನ ಕೊಟ್ಟಿದ್ರು. ಶ್ರೀದೇವಿ ಮೇಡಮ್, ನಾವು ಸ್ಟಾರ್ಟಿಂಗ್ ನಿಂದ ನೋಡ್ತಾ ಇದೀವಿ ಅವ್ರನ್ನ, ಅಷ್ಟೇ ಹಾಗೆ ಇದ್ದಾರೆ ಅವರು. ಅಂದ್ರೆ ತುಂಬಾ ಅಭಿಮಾನ ನಮಗೂ. ಹಾಗೆ ಸುಮಾರೆಡ್ಡಿ ಮೇಡಮ್, ಒಂದು ಮಹಿಳಾ ಆಗಿ ಧ್ಯಾನದಲ್ಲಿ ಇದ್ರೆ ಯಾವ ತರ ಮಹಿಳೆಯರಿಗೆ ಎಲ್ಲರಿಗೂ ಆ ತಾಯಿ ಮೇಲೆ ತರ್ತಿದ್ದಾಳೆ. ಎಲ್ಲಿನೂ ಇವಾಗ ನೋಡ್ರಿ, ಒಂದು ಪಿರಮಿಡ್ ಕಟ್ಸ್ಬೇಕು ಅಂತ ಹೇಳಿ ತನ್ನ ಕೈನಲ್ಲಿ ಇರುವಾಗ ಆ ಪಾರ್ಕ್ ನಲ್ಲಿ ಹೋದ್ರೆ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಬೋನಸ್ ಆ ತಾಯಿ 10 ಪಿರಮಿಡ್ಗಳು ಕೊಟ್ರು ಭರತ್ ರೆಡ್ಡಿ ಸಾರ್ ಅವರು. ಸುಮಾ ಮೇಡಮ್ ಬಯಸಿದ್ದು 1 ಪಿರಮಿಡ್, ನಿಸ್ವಾರ್ಥದಿಂದ ಆ ಪಿರಮಿಡ್ಗೆ ಮಾಡಕ್ ಹೋಗಿದ್ರೆ 10 ಪಿರಮಿಡ್ ಬೋನಸ್ ಆಗಿ ಸಿಕ್ತು, ಹೌದಲ್ಲ? ಮತ್ತೆ ಈ ಮೂಲಕ ಭರತ್ ರೆಡ್ಡಿ ಸಾರ್ ಅವರಿಗೆ ಒಂದ್ಸಾರಿ ಜೋರಾಗಿ ಕ್ಲಾಪ್ ಮಾಡೋಣ. 10 ಪಿರಮಿಡ್ ಬರಕ್ಕೆ ಅವರು ಪ್ರಾಮಿಸ್ ಮಾಡಿದ್ದಾರೆ ಪ್ರತಿ ಪಾರ್ಕ್ ನಲ್ಲಿ. ಹಾಗೆ ಮತ್ತೆ ಎಲ್ಲಾರು ಮಾಸ್ಟರ್ಸ್, ಇವಾಗ ಅಂಪಣ್ಣ ಸಾರ್ ಅವರು ಅತಿ ದೊಡ್ಡ ಪಿರಮಿಡ್ ಕಟ್ಟಿಸ್ತಾ ಇದ್ದಾರೆ. ಅದಕ್ಕೂ ನಾವು ಎಲ್ಲರೂ ಸಹಾಯ ಸಹಕಾರ ಮಾಡಲೇಬೇಕು. ಮತ್ತೆ ನಮ್ಮ ತಮ್ಮನವರು ಚೇತವನಂ ಎಷ್ಟು ಜನ ನೋಡಿದ್ದೀರಾ ಇಲ್ಲಿ? ಪತ್ರಿ ಸಾರ್ ಅಂತಾರೆ ಒಂದ್ ಮಾತು, ಹಿಂದೂಗಳು ಕಾಸಿಗೆ ಹೋಗಿಲ್ಲ ಅಂದ್ರೆ ಮೋಕ್ಷ ಬರಲ್ಲಂತೆ. ಹಾಗೆ ಚೇತವನಂನಲ್ಲಿ ಒಂದು ಕ್ರಿಸ್ಟಲ್ ಪಿರಮಿಡ್ ಇದೆ, ಅದು ನೋಡಿಲ್ಲ ಅಂದ್ರೆ ನಾವು ಧ್ಯಾನಿಗಳು ವೇಸ್ಟ್. ಕೊಟ್ಟಾಲ ಅಂತ ಹೇಳಿ ಸಂಕ್ರಾಂತಿ ಸಂಬರಾಲು ಮಾಡ್ತಾರೆ ಅವರು, ಅದ್ಭುತ ರೀ. ನೆಕ್ಸ್ಟ್ ಆದ್ರೂ ಎಲ್ಲರೂ ಹೋಗಿ ನೋಡೋ ಸ್ಥಳ ಅದು. ಆ ಅಣ್ಣ ತಮ್ಮಂದ್ರು ಒಂದು ಲೋಕನೇ ಸೃಷ್ಟಿ ಮಾಡಿದ್ದಾರೆ. ಅವರು ಇಳಿದಿದ್ದೆ, ಜನ್ಮ ತಗೊಂಡಿದ್ದೆ ವಿಶ್ವ ಕಲ್ಯಾಣಕ್ಕೋಸ್ಕರ ಅಂತ ಹೇಳಿ ಅದು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಅಂತ ಒಬ್ಬ ಮಾಸ್ಟರ್ ಇವತ್ತು ಅಮ್ಮ ಶಕ್ತಿಗೆ ಬಂದಿದ್ದಾರೆ, ಅವ್ರಿಗೂ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಮತ್ತೆ PSS ಅಧ್ಯಕ್ಷರು ಎಷ್ಟೋ ಖುಷಿನಿಂದ ಪಂಪಾರೆಡ್ಡಿ ಸಾರ್ ಇರ್ಬೋದು,
ರುದ್ರಾರೆಡ್ಡಿ ಸಾರ್ ಅವರು ಇರ್ಬೋದು, ಇನ್ನು ಎಷ್ಟೋ ಜನ ಮಾಸ್ಟರ್ಸ್ ಇದ್ದಾರೆ. ಅವರೆಲ್ಲರೂ ಬಳ್ಳಾರಿನಲ್ಲಿ ಇವತ್ತು ಧ್ಯಾನ ಬಂದಿದೆ ಅಂದ್ರೆ ಅವರ ಕೃಷಿ ಇವತ್ತು ಒಂದು ಮಹಾವೃಕ್ಷ ಆಗಿದೆ. ಇಲ್ಲಿ ಆ ಸೀನಿಯರ್ಸ್ ಎಲ್ಲಾನು ನಾವು ನೆನೆಸ್ಕೋಬೇಕು. ಮತ್ತೆ ಬಳ್ಳಾರಿ ಸೀನಿಯರ್ ಮಾಸ್ಟರ್ಸ್ ಎಲ್ಲರಿಗೂ ಒಂದ್ಸಾರಿ ಜೋರಾಗಿ ಕ್ಲಾಸ್ ಮಾಡೋಣ. ಮತ್ತೆ ಈ ಅವಕಾಶ ಕೊಟ್ಟಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು ಮಾಸ್ಟರ್ಸ್. ದಯವಿಟ್ಟು ಸಾಯಂಕಾಲ ತನಕ ಇದ್ದು ಪ್ರೋಗ್ರಾಮ್ಗಳೆಲ್ಲ ನೋಡ್ಕೊಂಡು ಹೋಗ್ಬೇಕಂತೇಳಿ ನಾನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ನಮ್ಮ ಸತ್ಯಮ್ಮ ಬಗ್ಗೆ ಕೂಡ ಹೇಳಬೇಕು. ಯಾಕಂದ್ರೆ ಆ ತಾಯಿನ ಯಾವಾಗ ಒಳಗಡೆ ಇಟ್ಕೊಳ್ತೀವಿ, ಆ ವಯಸ್ಸಿನಲ್ಲಿ ಕೂಡ ನಾವು ಬೆಳಿಗ್ಗೆ 6 ಗಂಟೆನಿಂದ 10 ಗಂಟೆ ತನಕ ನಮ್ ಜೊತೆನೆ ತಿರುಗಿದಾಳ. ಆ ವಯಸ್ಸಿನಲ್ಲಿ ಕೂಡ ಈ ಕಲೆಕ್ಷನ್ಗೋಸ್ಕರ. ಮತ್ತೆ ಆ ತಾಯಿಗೆ ಒಂದ್ಸಾರಿ, ಯಾಕಂದ್ರೆ ಅವ್ರು ಸನ್ಮಾನ ಮಾಡ್ಕೊಂಬಲ್ಲ, ಒಂದು ಸ್ಟೇಜ್ ಬರಲ್ಲ, ಅದು ಒಂದ್ಸಾರಿ ಜೋರಾಗಿ ಆ ತಾಯಂದ್ರಿಗೆ ನಾವು ಕ್ಲಾಸ್ ಮೂಲಕ ಕೃತಜ್ಞತೆ ಹೇಳೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇಂದನೇ ಎಲ್ಲ ಅಂತೇಳಿ ಪತ್ರಿಜಿಯವರು ಅದಕ್ಕೆ ಮಹಿಳಾ ನಾದ ಧ್ಯಾನ ಯಜ್ಞ ಅಂತ ಮಾಡಿದ್ದಾರೆ. ಅದರಿಂದ ಮೇಡಮ್ ಅವರು ಕೂಡ ಎಷ್ಟೋ ಕೃಷಿ ಮಾಡಿದ್ದಾರೆ ಇಲ್ಲಿ ಈ ಒಂದು ಪಿರಮಿಡ್ ಬರ್ಲಿಕ್ಕೆ. ಅವ್ರಿಗೆ ತುಂಬಾ ಹೃದಯ ಧನ್ಯವಾದಗಳು. ಇಷ್ಟೊತ್ತು ಅವರು ಸಂದೇಶವನ್ನು ನೀಡಲಿಕ್ಕೆ ಪಂಪಾರೆಡ್ಡಿ ಸರ್ ಅವರು ಎರಡು ಮಾತು ಒಂದೇ ನಿಮಿಷದಲ್ಲಿ ಹೇಳ್ಬಿಟ್ರೆ. ನಮಸ್ಕಾರ. ನೀವೆಲ್ಲರೂ ಇಂಥ ಅದ್ಭುತವಾದ ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಬಂದು ನೀವು ಮುಂಜಾನೆ 1 ಗಂಟೆ ಹೊತ್ತು ಧ್ಯಾನ ಮಾಡಿದ್ರೆ ನೀವೆಲ್ಲರೂ ದೇವರಾದಂಗೆ. ನೀವೆಲ್ಲರಿಗೂ ನಮಸ್ಕಾರ. ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತು ಪತ್ರಿ ಸರ್ ಫಿಲಿಂ ಹಾಕ್ಬೇಕಂತ ನಮ್ಗೆ ತುಂಬಾ ಇಷ್ಟ ಇತ್ತು. ಆದ್ರೆ ನೆಕ್ಸ್ಟ್ ಪ್ರಯತ್ನ ಮಾಡ್ತೀವಿ. ಆದ್ರೆ ಸಾರ್ ಬಗ್ಗೆ ಒಂದು ಪಿಕ್ಚರ್ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಸಾರ್ ಬಗ್ಗೆ ಗೊತ್ತಾಗ್ಬೇಕು. ಒಂದ್ ನಿಮಿಷ. ನೆಕ್ಸ್ಟ್ ಜನರೇಷನ್ಗೆ ಧ್ಯಾನ ಮಾಡಿ ಎಷ್ಟೋ ಮಾತುಗಳು ಮಾತಾಡ್ತೀವಿ ಮೈಕ್ ಇಟ್ಕೊಂಡು. ಯಾರಿನಿಂದ ಬಂದಿದೆ ಈ ಧ್ಯಾನ, ಯಾರಿನಿಂದ ನಡೀತಾ ಇದೆ ಈ ಸಸ್ಯಾಹಾರ ಜಗತ್, ಯಾರಿನಿಂದ ನಡೀತಾ ಇದೆ ಪಿರಮಿಡ್ ಜಗತ್ ಅಂಬದು ಗೊತ್ತಾಗ್ಬೇಕು ತಾನೆ ನೆಕ್ಸ್ಟ್ ಜನರೇಷನ್ಗೆ. ಅದಕ್ಕೆ ಪತ್ರಿ ಸರ್ ಪಿಕ್ಚರ್ ಮಾಡ್ತಿದ್ದಾರೆ. ಒಬ್ಬ 3 ರತ್ನಗಳು ಅವರು ಬಂದಿಲ್ಲ. ಅದನ್ನಲ್ಲಿ ಒಬ್ರು ನಮ್ಮ ನಟರಾಜ್ ತುಂಬಾ ಸೇವೆ ಮಾಡ್ತಿದ್ದಾರೆ. ಅವರು ಆ ಪಿಕ್ಚರ್ ಬಗ್ಗೆ ಹೇಳ್ತಾರೆ. ಪತ್ರಿ ಸರ್ನ ನೋಡ್ಬೇಕಂದ್ರೆ ಸುಮ್ಮನೆ ಮಾತಿನಲ್ಲಿ ಅಲ್ಲ, ಕೃತಜ್ಞತೆ ತೋರಿಸ್ಬೇಕಲ್ವಾ. ಆ ಪಿಕ್ಚರ್ಗೆ ನಾವೆಲ್ಲರೂ ನಮ್ಮ ಸಹಾಯ ಸಹಕಾರ ಕೊಡ್ಲೇಬೇಕಂತೇಳಿ ನಾನು ನಿಮ್ಮನ್ನ ಮನವಿ ಮಾಡ್ಕೊಂತ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಪತ್ರಿ ಸರ್ ಫಿಲಿಂ ಬಗ್ಗೆ ಲಾಸ್ಟ್ ನಾದ ಧ್ಯಾನ ಕಾರ್ಯಕ್ರಮ ನಡೀತು. ಅಲ್ಲಿ ನಾವು ಎಲ್ಲರಿಗೂ ತಿಳಿಸಿದೀವಿ ಸ್ಟೇಜ್ ಮುಖಾಂತರ. ಸೊ ಪತ್ರಿ ಸರ್ ಫಿಲಿಂ ನಾವು ಮಾಡಬೇಕು ಅಂದ್ರೆ, ಸೊ ಇವಾಗ ರುದ್ರಪ್ಪ ಸರ್ ಅವ್ರನ್ನ ಭೇಟಿಯಾಗಿದ್ವಿ. ಆಮೇಲೆ ಪಂಪಾರೆಡ್ಡಿ ಸರ್ ಅವ್ರನ್ನ 16 ಇಯರ್ಸ್ ಕೆಳಗಡೆ ಭೇಟಿ ಆಗಿದ್ದೆ. ಇಂತಹ ಹಲವಾರು ಮಾಸ್ಟರ್ ಅವ್ರ ಮಾತೇ ಮಾತಾಡಿಲ್ಲ. ಯಾಕಂದ್ರೆ ಒಂದು ಮಾತು ಮಾತಾಡೋದು ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಅದು ಆಚರಣೆ ಮಾಡಿದ್ರೆ ಸಾಕು. ಸೊ ಅಂತ ಜ್ಞಾನ ಅವ್ರು ನೋಡಿದಾಗ ಅರ್ಥ ಆಗುತ್ತೆ. ಇವಾಗಲ್ಲ, ನಾವು ಎಷ್ಟೋ ಮಾತಾಡ್ಬೋದು, ಬಟ್ ಅವ್ರು ಒಂದು ಮಾತು ಮಾತಾಡಕ್ಕೆ ಟೈಮ್ ತಗೊಂಡಿಲ್ಲ. ಅಷ್ಟು ಅವರಿಂದ ನಾವು ಕಲಿಬೇಕು, ಅವ್ರ ಹತ್ರ ಹೋಗಿ ಕೂಡ್ಬೇಕು. ಅವರೇ ಹೀಗಿದ್ರೆ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟಿರುವಂತ ನಮ್ಗೂರು ಹೀಗಿರ್ತಾರೆ. ಸೊ ಅವ್ರ ಹತ್ರ ಹೋಗಿ ಪತ್ರಿ ಸರ್ ಬಗ್ಗೆ ಕೇಳ್ಬೇಕು ನಾವು. ಅವಾಗ ನಮ್ಗೆ ಅರ್ಥ ಆಗುತ್ತೆ. ಹೌದಾ ಅಲ್ವಾ? ಪತ್ರಿ ಸರ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಇಲ್ಲಿರುವಂತ 3-4 ಮಾಸ್ಟರ್ಸ್ ಇದಾರಲ್ವಾ, ಇವ್ರ ಹತ್ರ ಹೋಗಿ ಕೂಡಿ ಸಾರ್ ಬಗ್ಗೆ ಹೇಳಿ ಅಂತ ತಿಳ್ಕೊಬೇಕು. ಅವ್ರಿಲ್ಲ ಅಂದ್ರೆ ನಾವು ತಿಳ್ಕೊಳಕ್ ಆಗುತ್ತಾ? ಆಗಲ್ಲಲ್ವಾ? ಸೊ ಹಾಗಾಗಿ ಪತ್ರಿ ಸರ್ ಒಂದು ಜೀವನ ಚಿತ್ರವನ್ನು ನಾವು ಡಾಕ್ಯುಮೆಂಟರಿ ವೆಬ್ ಸೀರೀಸ್ ಮುಖಾಂತರ ಎಲ್ಲರಿಗೆ ತೋರಿಸ್ಬೇಕು, ಅವ್ರಿಗೆ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಪ್ರಯತ್ನ ಮಾಡ್ತಿದೀವಿ. ಪತ್ರಿಜಿ ಡಾಕ್ಯುಮೆಂಟರಿ ವೆಬ್ ಸೀರೀಸ್ ಮುಖಾಂತರ. ಈಗ ಬಸವಣ್ಣ ವಚನಗಳ ಬಗ್ಗೆ ಹೇಳಿದ್ರು. ಅದು ಹೇಗೆ ಸಾಧ್ಯ ಆಯ್ತು? ಅದು 12ನೇ ಶತಮಾನದಲ್ಲಿ ಹುಟ್ಟಿ ಜೀವನ ಮಾಡಿ ವಚನಗಳ ಮುಖಾಂತರ ಆಧ್ಯಾತ್ಮಿಕ ಸತ್ಯವನ್ನು ಹೇಳಿರುವಂತ ಬಸವಣ್ಣನವ್ರ ಬಗ್ಗೆ ನಾವು ಈಗಲೂ ನಾವು ಮಾತಾಡ್ತೀವ ಅಂದ್ರೆ ಅವ್ರು ಎಷ್ಟು ಸೇವೆ ಮಾಡಿದ್ದಾರೆ ಈ ಒಂದು ಪ್ರಾಂತದಲ್ಲಿ, ಕರ್ನಾಟಕದಲ್ಲಿ. ಹೌದಲ್ವಾ? ಅವರು ಮಾಡಿರುವಂತ ಸೇವೆಯನ್ನು ನಾವು ಈಗಲೂ ಮಾತಾಡ್ತಿದೀವಿ ಅಂದ್ರೆ ಪತ್ರಿ ಸರ್ ಅವ್ರ ಬಗ್ಗೆ ಇನ್ನ 100 ಶತಮಾನ ನಾವು ಮಾತಾಡ್ಕೊತೀವಿ. ಸೊ ಅಂತದ್ದು ಮಾತಾಡ್ಕೋಬೇಕಂದ್ರೆ ಅವರ ಒಂದು ಜೀವನವನ್ನು ನಾವು ಎಲ್ಲರಿಗೆ ತೋರಿಸ್ಬೇಕು. ಅದಕ್ಕೆ ನಾನು ಕ್ಯಾಮರಾಮನ್ ಆಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಡ್ಯೂಟಿ ಅದು ನನ್ನ ಜ್ಞಾನ ಅವರಿಂದ ತಗೊಂಡಿದ್ದೀನಿ. ಸೊ ನಾನು ಕೃತಜ್ಞತೆಯಿಂದ ನಾನು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆ ಒಂದು ಅವಕಾಶ, ನಾವೆಲ್ಲರೂ ಸೇರಿ ಆ ಒಂದು ಡಾಕ್ಯುಮೆಂಟರಿ ವೆಬ್ ಸೀರೀಸ್ ನಾವು ಫಿನಿಶ್ ಮಾಡಬೇಕು ಅಂದ್ರೆ ಹಲವಾರು ದುಡ್ಡು ಬೇಕಾಗಿರುತ್ತೆ. ಅದಕ್ಕೆ ನೀವೇ ಪ್ರೊಡ್ಯೂಸರ್ ಆಗಿ ಅಂತ ನಾವು ವಿನಮ್ರತೆಯಿಂದ ನಾವು ಕೇಳ್ಕೊಳ್ತಾ ಇದೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಬಳ್ಳಾರಿ ಇರುವಂತ ಯಾವುದೇ ಸೀನಿಯರ್ ಮಾಸ್ಟರ್ ಹತ್ರ ಹೋಗಿ
ನಮ್ಮ ಬಗ್ಗೆ ಕೇಳಿದ್ರು ನಿಮ್ಗೆ ತಿಳಿಯುತ್ತೆ, ಸಮಾಚಾರ ಗೊತ್ತಾಗುತ್ತೆ. ಸೊ ಈ ಒಂದು ಸಮಾಚಾರವನ್ನು ತಿಳಿಸುತ್ತಾ ನಮ್ಮ ಗುರುಗಳಿಗೆ ಕೃತಜ್ಞತೆಯಿಂದ, ಸೀನಿಯರ್ ಪಿರಮಿಡ್ ಮಾಸ್ಟರ್ಗೆ ಕೃತಜ್ಞತೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ನಟರಾಜ್ ಸರ್. ಗ್ರೇಟ್ ಪಿರಮಿಡ್ ಮಾಸ್ಟರು ಎಷ್ಟೋ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ PMC ಯಲ್ಲಿ, ಆ ಪತ್ರಿಜಿ ಡಾಕ್ಯುಮೆಂಟರಿಯಲ್ಲಿ ಕೂಡ. ಸೊ ಅವ್ರಿಗೆ ಸಹಕಾರವನ್ನು ನೀಡೋಣ. ಮ್ಯೂಸಿಕ್ ಪ್ಲೀಸ್. ಜೋರಾದ ಚಪ್ಪಾಳೆ ಬರಬೇಕು, ಜೋರಾದ ಚಪ್ಪಾಳೆ, ಚಪ್ಪಾಳೆ ಬರಬೇಕು ಮಾಸ್ಟರ್. ಎಲ್ಲರೂ ಆತ್ಮಾನಂದ, ನಯನಾನಂದ ಇದೆ. ಊಟ ಮುಗಿಸಿದ ತಕ್ಷಣ ಎಲ್ಲರೂ ಬರಬೇಕು. ಬಿಸಿಲಿದೆ, ಹೋಗಿ ಮಲಗ್ ಬಿಡ್ತೀರಾ ಅಷ್ಟೇ. ದಯವಿಟ್ಟು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಬಂದು ಈ ಒಂದು ಎಲ್ಲ ಪ್ರೋಗ್ರಾಮ್ಸ್ ನ ವೀಕ್ಷಣೆ ಮಾಡಬೇಕಾಗಿ ವಿನಂತಿ ತಮ್ಮೆಲ್ಲರಲ್ಲಿ. ಸೈಡ್ ಬರಬೇಕು. ಜೋರಾದ ಚಪ್ಪಾಳೆ. ಗೋವಿಂದರಾಜನ್ ಸರ್ ಅವ್ರು ಬರಬೇಕು. ಗೋವಿಂದರಾಜನ್ ಸರ್ ಅವ್ರಿಗೆ ಸನ್ಮಾನ. ಸುಧಾಕರ್ ಸರ್ ಅವರು, ಹಂಪಣ್ಣ ಸರ್ ಅವರು, ಕೃಷ್ಣಪ್ಪ ಸರ್ ಅವರು, ಗೀತಾ ಮೇಡಮ್ ಅವ್ರ ಕಡೆಯಿಂದ ಸುಧಾಕರ್ ಸರ್ ಅವರು ಕೂಡ ಕೊಡ್ಬೇಕಾಗಿ ವಿನಂತಿ. ಸುಧಾಕರ್ ಸರ್, ಸುಧಾಕರ್ ಸರ್ ಅವರು ಶ್ರೀದೇವಿ ಮೇಡಮ್ ಅವರು ಬರಬೇಕಾಗಿ ವಿನಂತಿ. ಶ್ರೀದೇವಿ ಮೇಡಮ್ ಅವರು, ಶ್ರೀದೇವಿ ಮೇಡಮ್ ಬನ್ನಿ. ಶ್ರೀದೇವಿ ಮೇಡಮ್ ಅವರು, ವೆಂಕಟೇಶಪ್ಪ ಸರ್ ಅವರು ಸ್ಥಳದಾನಿಗಳು, ಸುದರ್ಶನ್ ಸರ್ ಅವರು ಮತ್ತು ಶಿವಪ್ಪ ಸರ್ ಅವರ ಮೂಲಕ ಬನ್ನಿ ಸರ್, ಬನ್ನಿ ಮೇಡಮ್. ಜೋರಾದ ಚಪ್ಪಾಳೆ ಬರಬೇಕು ಮಾಸ್ಟರ್, ಜೋರಾದ ಚಪ್ಪಾಳೆ ಬರಬೇಕು. ಜೋರಾದ ಚಪ್ಪಾಳೆ ಬರಬೇಕು ಎಲ್ಲ ಮಾಸ್ಟರ್ಸ್. ಸುಮಾ ಮೇಡಮ್ ಅವ್ರಿಗೆ ಕೂಡ ಸನ್ಮಾನ. ಸುಮಾ ಮೇಡಮ್ ಅವ್ರಿಗೆ ವೆಂಕಟರಮಣಪ್ಪ ಸರ್ ಅವರು ಮತ್ತೆ ಸುದರ್ಶನ್ ಸರ್ ಅವರು, ಶಿವಪ್ಪ ಸರ್ ಅವರ ಮೂಲಕ ಸನ್ಮಾನ. ಶ್ರೀಮತಿ ಗೀತಾ ಮೇಡಮ್ ಅವರ ಮೂಲಕ ಜೋರಾದ ಚಪ್ಪಾಳೆ ಬರ್ಬೇಕು ಮಾಸ್ಟರ್, ಜೋರಾದ ಚಪ್ಪಾಳೆ ಬರ್ಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ. ಅದೇ ವಿಧವಾಗಿ ವೆಂಕಟೇಶ್ ಸರ್ಗೆ, ವೆಂಕಟೇಶ್ ಸರ್ ಅವರು
ಸುದರ್ಶನ್ ಸರ್ ಅವ್ರ ಮೂಲಕ ಪಂಪಾರೆಡ್ಡಿ ಸರ್ ಅವರಿಗೆ ಸನ್ಮಾನ. ಶಿವಪ್ಪ ಸರ್ ಅವ್ರ ಮೂಲಕ ರುದ್ರರೆಡ್ಡಿ ಸರ್ ಅವರಿಗೆ ಸನ್ಮಾನ. ಕೃಷ್ಣಪ್ಪ ಸರ್ ಅವರಿಗೆ, ಶಿವಪ್ಪ ಸರ್ ಅವರು, ಅಪ್ಪಣ್ಣ ಸರ್ ಅವರಿಗೆ ಸನ್ಮಾನ. ಜೋರಾದ ಚಪ್ಪಾಳೆ. ಕೃಷ್ಣಪ್ಪ ಸರ್ ಅವರಿಗೆ ಕೃಷ್ಣಪ್ಪ ಸರ್ ಅವರಿಗೆ, ಶಿವಪ್ಪ ಸರ್ ಅವರ ಮೂಲಕ ಮತ್ತೆ ಅಪ್ಪಣ್ಣ ಸರ್ ಅವರ ಮೂಲಕ ಸನ್ಮಾನ. ಜೋರಾದ ಚಪ್ಪಾಳೆ ಬರಬೇಕು ಮಾಸ್ಟರ್, ಜೋರಾದ ಚಪ್ಪಾಳೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಬರಬೇಕು. ಮ್ಯೂಸಿಕ್ ಕಂಟಿನ್ಯೂಸ್ ನಿಲ್ಬೇಕು. ಉಮೇಶ್ ಅವರು ಎಲ್ಲಿದ್ರು ಬರಬೇಕು. ಅದೇ ಭಾಗ್ಯ ಮೇಡಮ್ ಅವರು, ರುದ್ರಪ್ಪನವರು, ಮಂಜುನಾಥ್ ಗೌಡ ಅವರು ಎಲ್ಲ ಬರಬೇಕು. ವೀರಭದ್ರ ಗೌಡರು ಸಹ ಎಲ್ಲಿದ್ರು ಸಹ ವೇದಿಕೆಗೆ ಬರಬೇಕು. ಈ ಅಮ್ಮ ಶಕ್ತಿ
ಜೋರಾದ ಚಪ್ಪಾಳೆ ಬರಬೇಕು, ಜೋರಾದ ಚಪ್ಪಾಳೆ. ಅದ್ಭುತವಾಗಿ ಮುಟ್ಟುತ್ತಿದೆ. ಖುಷಿ
ಹೆಮ್ಮೆ ಅಂದ್ರೆ ಬೇರೆ ದೇಶಗಳಲ್ಲೂ ಸಹ ನಮ್ಮ ಮಕ್ಕಳು ನೃತ್ಯ ಪ್ರದರ್ಶನ ಮಾಡಿದ್ದಾರೆ. ಅಂತಹ ಕಲಾವಿದರು ಇವರು, ಜೋರ ಚಪ್ಪಾಳೆ ಬರಲಿ ಒಮ್ಮೆ. ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳು ಸೂರ್ಯಕಲಾ ಅಕಾಡೆಮಿಯ ಮಕ್ಕಳು ಗಿನ್ನಿಸ್ ದಾಖಲೆಯನ್ನು ಸಹ ಬರೆದಿದ್ದಾರೆ ನೃತ್ಯದ ಮೂಲಕ. ಒಮ್ಮೆ ಜೋರ ಚಪ್ಪಾಳೆ ಬರಲಿ ಅವರ ಈ ಸಾಧನೆಗೆ. ಅದ್ಭುತವಾದಂತಹ ಹಾಡು ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ಶಿಷ್ಯರೊಂದೇ ಮಾಡಿದ್ರೆ ಇಷ್ಟೊಂದು ಮಹದಾನಂದ ಆಗ್ತಾ ಇದೆ. ಅದರೊಟ್ಟಿಗೆ ಗುರುಗಳು ಸಹ ಅವರೊಂದಿಗೆ ನೃತ್ಯ ಮಾಡ್ತಾ ಇದ್ದಾರೆ. ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೇಕು ಗುರು ಶಿಷ್ಯರ ಈ ಸಮ್ಮಿಲನ ನೃತ್ಯ. ಎಲ್ರು ಊಟ ಮಾಡ್ಕೊಂಡ್ ಬಂದಿರಲ್ಲ? ಎಲ್ರಿಗೂ ಊಟ ಆಯ್ತಲ್ಲ? ಇಲ್ಲ ಇಲ್ಲ ಮೇಡಮ್, ಸ್ವಲ್ಪ ಜನ ಇದೀವಿ ನಿಮ್ ನೃತ್ಯ ನೋಡಕ್ಕಾಗಿನೇ. ದಯವಿಟ್ಟು ಫೀಲ್ ಆಗ್ಬೇಡ್ರಿ, ನಾವ್ ಇದೀವಿ. ಇಲ್ಲ ಇಲ್ಲ ಇಲ್ಲ, ಜೋರ ಚಪ್ಪಾಳೆ ಬರ್ಲಿ ಅಂತ ಗುರುಗಳು ಇದ್ದಾರೆ. ಜೋರ ಚಪ್ಪಾಳೆ ಬರ್ಲಿ. ಸೂರ್ಯಕಲಾ ಅಕಾಡೆಮಿಯ ನೃತ್ಯ ಗುರುಗಳಾದಂತಹ ಅಭಿಷೇಕ್ ಸರ್ ಮತ್ತು ಅವರ ಶಿಷ್ಯ ವೃಂದಕ್ಕೆ ಜೋರ ಚಪ್ಪಾಳೆ ಮೂಲಕ ವೇದಿಕೆಯನ್ನ ಬಿಟ್ಕೊಳ್ಳೋಣ. ಅದ್ಭುತವಾದಂತಹ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ಅವರು. ಅವರ ಒಂದು ನೃತ್ಯ ನಮ್ಗೆ ಕಣ್ಣಿಗೆ ರಸದೌತಣವನ್ನ ಕೊಡುತ್ತೆ. ಈ ಒಂದು ಶುಭ ದಿನ ಧ್ಯಾನದಲ್ಲಿ ಎಲ್ರು ಇಷ್ಟೊತ್ತು ಧ್ಯಾನದಲ್ಲಿ ಲೀನರಾಗಿದ್ರಿ, ಆನಂದವನ್ನ ಪಡೆದಿದ್ದೀರಾ. ಆತ್ಮಾನಂದದ ಜೊತೆಗೆ ನಯನಾನಂದ ಇವಾಗ ನಮ್ಗೆ ಒಟ್ಟೊಟ್ಟಿಗೆ ಉಣಬಡಿಸ್ತಾ ಇದ್ದಾರೆ. ಜೋರ ಚಪ್ಪಾಳೆ ಮೂಲಕ ಅವರಿಗೆ ವೇದಿಕೆಯನ್ನು ಬಿಟ್ಕೊಳ್ಳೋಣ. ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮಾಸ್ಟರ್, ಅವ್ರಿಗೆಲ್ಲರಿಗೂ ಸ್ವಾಗತ ಹೇಳೋಣ. ಊಟ ಮಾಡಿದವರು ದಯವಿಟ್ಟು ವೇದಿಕೆ ಮುಂದೆ ಬರಬೇಕು. ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಬರ್ಬೇಕಂತ ವಿನಂತಿ ತಮ್ಮಲ್ಲಿ. ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ವೇದಿಕೆ ಮಕ್ಕಳು ಈ ಒಂದು ವೇಷಭೂಷಣವನ್ನ ಧರಿಸಲಿಕ್ಕೆ ಸುಮಾರು 2 ಗಂಟೆಗಳಾಗಿರುತ್ತೆ. ಈ ಸತತವಾಗಿ 2 ಗಂಟೆಗಳ ಕಾಲ ಈ ಮೇಕಪ್ ಧರಿಸಿರ್ತಾರೆ. ಅಲ್ಲಿ ಇಲ್ಲ ಎಲ್ಲಾ ಮಾಸ್ಟರ್ಸ್ ಕೂಡ ಬಂದು ವೇದಿಕೆ ಹತ್ರ ಬರ್ಬೇಕು, ನಮ್ಮ ಮಕ್ಕಳ ಈ ಒಂದು ನೃತ್ಯವನ್ನ ನೋಡ್ಬೇಕು. ಧನ್ಯವಾದಗಳು. ಆತ್ಮಾನಂದ, ನಯನಾನಂದ, ದಯವಿಟ್ಟು ಎಲ್ಲರೂ ವೇದಿಕೆ ಮುಂದೆ ಬರಬೇಕು. ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಎಲ್ಲರೂ ದಯವಿಟ್ಟು ಬರಬೇಕು.
ಹೇಳ್ತಾ ಇದ್ರು ಅಲ್ಲಿ ನಿಮ್ಗೆ ಸುಸ್ತಾ ಇದೆ, ಎದ್ದಿದ್ದೆ ನಿಂತ್ಕೊಳ್ತಿದ್ದೆ, ಎಲ್ಲಿಗೂ ಮಾಡಲ್ರಿ ನಾನು ಆಕ್ಚುಲಿ ಬರ್ತೀವಿ ವೇದಿಕೆ ಡ್ಯಾನ್ಸ್ ಮಾಡ್ಬಿಡ್ತೀವಿ ಹೋಗ್ಬಿಡ್ತೀವಿ ನಾವು. ಇಲ್ಲಿ ನಮ್ಗೆ ಇಷ್ಟು ಪೇಷನ್ಸ್ ನೋಡಲ್ಲ, ನಿಜವಲ್ಲೂ ಆ ಪೇಷನ್ಸ್ ತಂದಿದ್ದಾರೆ ಇವತ್ತು ನೀವು ಮೇಡಮ್, ತಂದಿದ್ದೆ ನೀವು. ಪಾಪ ಅವ್ರು ತಪ್ಪಿಲ್ಲ ಆಕ್ಚುಲಿ, ಯಾಕಂದ್ರೆ ಯಾರನ್ನ ಮ್ಯಾನೇಜ್ ಮಾಡಬೇಕು ಇಟ್ಸ್ ವೆರಿ ಡಿಫಿಕಲ್ಟ್ ಆ ಸ್ಟೇಜ್ ಅಲ್ಲಿ. ಯಾಕಂದ್ರೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೊಂದು ವೇದಿಕೆ ಇರುತ್ತೆ. ಇಷ್ಟು ಜನ ನಾವು ಕರೆಸಿದ್ದೀವಿ, ಅದು ಸಂಪೂರ್ಣ ಮುಟ್ಟಬೇಕು ನಿಮಗೆಲ್ಲ ಅನ್ನೋದು ಅವರು ಕುತೂಹಲ ಇತ್ತು, ಅದು ಪ್ರೂವ್ ಆಯ್ತು. ಅದರಲ್ಲಿ ನಾನೊಬ್ಬ ಕೆಳಗಿಂದ ಬಂದೆ, ನನಗೆ ಇಲ್ಲಿ ಅವಕಾಶ ಸಿಗುತ್ತೆ, ನನಗೆ ಈಗ ಅವಕಾಶ ಸಿಗುತ್ತೆ ಅಂತ ಅದು ಇವಾಗ ಮಾಡಿಕೊಟ್ಟಿದ್ದಾರೆ. ಈ 500 ರೂಪಾಯಿ ಬಹುಮಾನ ಮತ್ತೆ ಮತ್ತೆ ನಾವು ಮುಖದೊಂಬೆ ಪಡ್ತಾನೆ ಇದ್ದೀವಿ. ಸರ್ ನಿಮ್ಮ ಹೆಸರು? ಭೀಮೇಶ್ ಸರ್ ಅವರು ಈ 500 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಮಹಾಪ್ರಸಾದ ಅಂತ ಸ್ವೀಕರಣೆ ಮಾಡ್ತೀನಿ ನಾನು. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದೀವಿ ನಾವು, ಸುಮ್ಮನೆ ಅನೌನ್ಸ್ಮೆಂಟ್ ಮಾಡಿದ್ರು, ನಾವು 10,000 ಕೊಡ್ತಾ ಇದ್ದೀವಿ ಈ ಹಾಡು ಮಾಡಿದ್ದಕ್ಕೆ ಅಂತ ತುಂಬಾ ಹೊಗಳ್ಬಿಟ್ರು ಅವರು. ನಾನು ಕಾಯ್ಕೊಂತ ಕೂತೆ ಕೊಡ್ತಾನೆ ಇಲ್ಲ. ಲಾಸ್ಟಿಗೆ ಬಂದ್ಬಿಟ್ರು, అబ్బా దొంగ ముండ ఎంత బాగా చేసావు నువ్వు, ಹಿಂಗೆ ಹಲ್ಲು ಕಡ್ದು ಹೇಳಿ ಹೋಗ್ಬಿಟ್ರು. ಬಹುಮಾನ ಸಿಕ್ಕಿಲ್ಲ ಅಂದ್ರೆ ನನ್ನ ಬಹುಮಾನಕ್ಕೆ ಪ್ರಾರ್ಥ ಕೊಡಲ್ಲ, ನಮಗೇನೋ ಸಹಾಯ ಆಗುತ್ತೆ ಅನ್ನೋದು ಒಂದು ತಲೆ ಇತ್ತು ನನಗೆ. ಸರ್ ನಿಮ್ಮ ಹೆಸರು? ರುದ್ರಪ್ಪ ಸರ್ ಅವರು 500 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ನಿಮ್ಮ ಮನಸ್ಸಿಗೆ ನಾವು ಮೆಚ್ಚುಡು ಒಂದೊಮ್ಮೆ ಹೇಳ್ತಾ ಇವತ್ತು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಫೀಲ್ ಆಗ್ಬಿಡ್ತು ನನಗೆ. ಹಣ ಇಸ್ ನಾಟ್ ಇಂಪಾರ್ಟೆಂಟ್ ಟು ಮೀ. ಹಣಗೆ ನಾನು ಬೆಲೆ ಕೊಡೋನಲ್ಲ, ನಾನು ಕಲೆಗೆ ಬೆಲೆ ಕೊಡೋವನು ಯಾವತ್ತೇ ಆಗಲಿ. ನನ್ನ ಮಕ್ಕಳಿಗೆ ಏನು ಕಡಿಮೆ ಆಗಬಾರ್ದು. ಕಬ್ಬು ಅಲ್ಲಿ ಹೊಸ
ಬೆಳೆದಂತೆ ಹಾಲು ಸಕ್ಕರೆ ಜೀವಿನಲ್ಲಿ ಕಳೆದೈತೆ ನನ್ನ ಜೀವ ನಿನ್ನಲ್ಲಿ ಬೆಳೆದಂತೆ ಹಾಲು ಸಕ್ಕರೆ ಜೀವಿನಲ್ಲಿ ಕಳೆದೈತೆ ನನ್ನ ಜೀವ ನಿನ್ನಲ್ಲಿ ಸಿದ್ಧಮತ್ರ ಎಂದು ಬೇಡ ಕೈಯ ಮಾಡಿದ ನಿನ್ನ ಕೂಡ ಸಿದ್ಧಮತ್ರ ಎಂದು ಬೇಡ ಕೈಯ ಮಾಡಿದ ನಿನ್ನ ಕೂಡ ಮುಕ್ತಲುತ್ತ ಜೀವ ನಡೆಸೋಣ ಮುಕ್ತಲುತ್ತ ಜೀವ ನಡೆಸೋಣ ಜಲ್ಲಿ ಕಬ್ಬು ಅಲ್ಲಿ ಬಸ್ಸು ನನಗೆ ಕಟ್ಟು ಸೇರಿ ಕಟ್ಟುರಕ್ಕೆ ನನ್ನ ನನಗೆ ಕಟ್ಟು ಸೇರಿ ಕಟ್ಟುರಕ್ಕೆ ನನ್ನ ನನಗೆ ಜಲ್ಲಿ ಕಬ್ಬು ಅಲ್ಲಿ ಬಸ್ಸು ನನ್ನ ನಿನಗೆ ಕಟ್ಟು ಸೇರಿ ಕಟ್ಟುರಕ್ಕೆ ನನ್ನ ನನಗೆ ಕಟ್ಟು ಸೇರಿ ಕಟ್ಟುರಕ್ಕೆ ನನ್ನ ನನಗೆ ಜಲ್ಲಿ ಕಬ್ಬು ಅಲ್ಲಿ ಬಸ್ಸು ನನ್ನ ನಿನಗೆ ಥ್ಯಾಂಕ್ ಯು ಸೋ ಮಚ್ ಮಹೋದಯ. ಮ್ಯೂಸಿಕ್ ಬ್ರೋ. ಜಟಗ ಕುದುರೆ ಹತ್ತಿ ತಾಟೆ ಗೊಗುಮ್ಮ ಜಟಗ ಕುದುರೆ ಹತ್ತಿ ತಾಟೆ ಗೊಗುಮ್ಮ ಜಡದ ಬೀರ ಬೀಸ ಕರ್ಗ ನೋಡುಮ್ಮ ಜಟಗ ಕುದುರೆ ಹತ್ತಿ ತಾಟೆ ಗೊಗುಮ್ಮ ಜಡದ ಬೀರ ಬೀಸ ಕರ್ಗ ನೋಡುಮ್ಮ ತಾಳಿ ಮತ ಬಂದು ಬಿಸಿಲಾಗಿ ಮನೆ ಉಂಡು ತಾಳಿ ಮತ ಬಂದು ಬಿಸಿಲಾಗಿ ಮನೆ PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.